ರೋಡಲ್ಲಿ ನಡ್ಕೋಗ್ತಿದ್ರಾ ಹ್ಮ್. ಒಬ್ಬ ಹುಡುಗ, ಅವನ ಹೆಸರು ಸೂರ್ಯ ಅಂತ, ಹಾ ಹತ್ರ ಬಂದು ನಿಮ್ ಹತ್ರ ಒಂದ್ ವಿಷಯನ ಹೇಳ್ತಾನೆ. ನಿಮ್ಗೆ ಹ್ಮ್. ಪ್ರಪೋಸಲ್ಲೇ ಕೊಟ್ಟ ಅಂತ ಅನ್ಕೊಳ್ಳಿ. ನಾನೇ ಆ ಹುಡುಗ. ಗಗನ ಅಂತ. ಗಗನ ಮಳೆಯ ಹರಿಸಿ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂತ ಟ್ಯಾಲೆಂಟ್ ಇದೆ, ಮಲ್ಟಿ ಟ್ಯಾಲೆಂಟ್ ಇದೆ. ಮಲ್ಟಿ ಟ್ಯಾಲೆಂಟೆಡ್. ನೀವು ಮಲ್ಟಿ ಟ್ಯಾಲೆಂಟೆಡ್ ಅವಳು. ಅವರು ಕೂಡ ಮಲ್ಟಿ ಟ್ಯಾಲೆಂಟೆಡ್. ನಾವೇನಾದ್ರು ಹೇಳ್ಬಿಡ್ತೀವಿ ಅಂತ ಭಯ ಅಷ್ಟೇ. ಈಗ ಯಾವ್ದಾದ್ರು ಒಂದ್ ಟ್ಯಾಲೆಂಟ್ ನ ನೀವು ನಮ್ಮ ಎದುರುಗಡೆ ಪರ್ಫಾರ್ಮ್ ಐ ಹ್ಯಾವ್ ಗುಡ್ ಸ್ಮೈಲ್. ಸ್ಮೈಲ್ ಮಾಡೋದು ಒಂದ್ ಟ್ಯಾಲೆಂಟ್ ಗುರು. ಟ್ಯಾಲೆಂಟ್ ಎಲ್ಲರಿಗೂ ಆತರ ಇರಲ್ಲ ಅಲ್ಲ. ಈಗ ನಾನು ಏನೋ ಒಂದು ಹೇಳ್ಕೊಂಡು ಹೋಗ್ತೀನಿ, ಅದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆಯ್ತಾ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಇಬ್ರು ಕಣ್ಮುಚ್ಚಿ ರೋಡಲ್ಲಿ ನಡ್ಕೋಗ್ತಾ ಇದೀರಾ. ಹ್ಮ್. ನಡ್ಕೋಬೇಕಾದ್ರೆ ಒಬ್ಬ ಹುಡುಗ ಕಾಣಿಸ್ತೀನಿ. ಅವನ ಹೆಸರು ಸೂರ್ಯ ಅಂತ. ಹ್ಮ್. ನಿಮ್ ಹತ್ರ ಮಾತಾಡ್ಬೇಕು ಅಂತ ಅರ್ಥ ಬರ್ತಾನೆ. ಹತ್ರ ಬಂದು ನಿಮ್ ಹತ್ರ ಒಂದ್ ವಿಷಯನ ಹೇಳ್ತಾನೆ. ನಿಮ್ಗೆ ಮೇ ಬಿ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆಲ್ಲ ನಿಮ್ಗೆ ಏನು ಅಂತ. ಆ ಹುಡುಗ ನಿಮ್ಮ ಎದುರುಗಡೆ ಈಗ ನೀವ್ ಕಂಡ್ಬಿಟ್ಟ ಕಾಣಿಸ್ತಾನೆ, ಹೇಗ್ ರಿಯಾಕ್ಟ್ ಮಾಡ್ತೀರಾ? ಪಕ್ಕ ಹೊಡೆದಾಗ್ತಾರೆ ಗುರು ನನ್ನ. ನೀವು ಏನಿಲ್ಲ, ನಾನೇನು ಮಾಡ್ತಿರ್ಲಿಲ್ಲ, ನಾನು ಎಕ್ಸೆಪ್ಟ್ ಮಾಡ್ಕೊಂತಿರ್ಲಿಲ್ಲ ಅಷ್ಟೇ. ಎಕ್ಸೆಪ್ಟ್ ಮಾಡ್ತಿಲ್ಲ. ಇಷ್ಟ ಚೆನ್ನಾಗಿರೋ ಹುಡುಗನ ನೀವು ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? ಎಕ್ಸೆಪ್ಟ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಇರಲ್ಲ. ಅದಕ್ಕೆ ಹುಡುಗರೆಲ್ಲ ಈಗ ಸಿಂಗಲ್ ಆಗಿ ಸಾಯ್ತಿರತ್ತು. ನಾವು ಸಿಂಗಲ್ ಆಗಿ ಇದೀವಲ್ಲ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಈಗ ಕ್ವೆಶನ್ ಏನು ಅಂತಂದ್ರೆ, ನಿಮ್ಮಲ್ಲಿ ಯಾವ್ದಾದ್ರು ಒಂದು ಟ್ಯಾಲೆಂಟ್ ನ ನೀವು ತೋರಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಡಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಅಥವಾ ನಿಮ್ಗೆ ಏನಾದ್ರು ಕರಾಟೆ ಏನಾದ್ರು ಬರೋ ತರ ಇದ್ರೆ. ಅದೆಷ್ಟನೇ ಕ್ವಶನ್? ಅಷ್ಟೇ ಕ್ವಶನ್. ಮಗ ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಟ್ಯಾಲೆಂಟ್ ಇದೆ, ಸಿಂಗಿಂಗ್ ಇದೆ, ಆಕ್ಟಿಂಗ್ ಇದೆ. ಆಕ್ಟಿಂಗ್ ಮಾಡಿ. ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಫೀಮೇಲ್. ಹುಡುಗರು ಮಾತ್ರ ಮದ್ವೆ ಆಗಿ ಹೆಂಡತಿ ಜೊತೆ ತಾನು ಹುಟ್ಟಿದ ಮನೇಲೆ ಇರ್ತಾರೆ, ಆದ್ರೆ ಅವಕಾಶ ನಮ್ಮಂತ ಹೆಣ್ಮಕ್ಳಿಗೆ ಯಾಕಿಲ್ಲ? ಇದು ತುಂಬಾ ಅನ್ಯಾಯ ಕೊಂಡ್ರು. ನಮ್ಗೂ ಅವ್ರ ತರ ಮದ್ವೆ ಆಗಿ ಹೆಂಡತಿ ಜೊತೆ ನಾವು ಹುಟ್ಟಿರೋ ಮನೆ ಇರೋ ತರ ಇದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ? ಅತ್ತೆ ಮಾವ ಅವ್ರ ಮನೆಯವ್ರ ಕಟ್ಟದ್ ತಪ್ತಿತ್ತ? ಹಾಗಂತ ಎಲ್ರು ತೊಂದ್ರೆ ಕೊಡ್ತಾರೆ ಅಂತ ಏನಿಲ್ಲ. ಹೋಗೋ ಮನೆ ಗಂಡನ್ ಮನೆಯವ್ರು ಹೇಗಿರ್ತಾರಂತ ಯಾರಿಗ್ ಗೊತ್ತಿರುತ್ತೆ ಹೇಳಿ? ಮುಂದಿನ ಕಾರ್ಯಕ್ರಮ ಮ್ಯೂಸಿಕ್. ಕಂಬದ ಮ್ಯಾಲಿನ ಬೊಂಬೆ ನಂಬಲೇನಾ ನಿನ್ನ ನಗೆಯನ್ನ, ಬಿತ್ತಿಯ ಮ್ಯಾಲಿನ ಚಿತ್ತಾರಕ್ಕೆ ಚಿತ್ತ ಗೊತ್ತ ಹೇಳುತ್ತಾರ. ನೀರ ನಗೆ ಗಂಡ ಸತ್ಯವೇ, ನೀ ಅಭ್ಯಂಜಯವೆಲ್ಲೋ ನಿತ್ಯವೇ. ಒಳ್ಳೆ ಗಮ ಕೊಡುತ್ತೆಯಲ್ಲೇ ಸೀಗೆ, ನಿನ್ನ ವಾಸನೆ ಎರಡಿರಲಿ ಹೀಗೆ. ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಕೊಂಡಿಹೆನು, ಮಬ್ಬು ಅರಿಯುವುದೇನಾ, ಹಬ್ಬವಾಗುವುದೇನಾ. ಕಂಬದ ಮ್ಯಾಲಿನ ಬೊಂಬೆ ನಂಬಲೇನಾ ನಿನ್ನ ನಗೆಯನ್ನ. ಆಕ್ಚುಲಿ ಚೆನ್ನಾಗ್ ಆಡ್ತಾರೆ. ಓಕೆ, ಮೊದಲನೇದಾಗಿ ನಿಮ್ಮ ಹೆಸರು? ಸುಷ್ಮಾ. ಸುಷ್ಮಾ. ನಿಮ್ಮ ಹೆಸರು? ಸಿರಿ. ಸಿರಿ. ಸುಷ್ಮಾ ಅವರೇ, ಈಗ ಮೊದಲನೇದಾಗಿ ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ? ಟ್ಯಾಲೆಂಟಾ? ಸ್ಪೋರ್ಟ್ಸ್ ಅಲ್ಲಿ ಇದೀವಿ. ಸ್ಪೋರ್ಟ್ಸ್ ಅಲ್ಲಿ ಏನ್ ಮಾಡಿದ್ರಾ? ಕಬಡ್ಡಿ. ಬೇರೆ ಯಾವ್ದಾದ್ರು ಒಂದು ಟ್ಯಾಲೆಂಟ್?
ಫಾರ್ ಎಕ್ಸಾಂಪಲ್ ಮೂವಿ ಡೈಲಾಗ್ಸ್ ಡೈಲಾಗ್ ಅಥವಾ ಸಾಂಗ್ ಆಡ್ತೀರಾ? ಬಟ್ ನೀವೊಂದ್ ಸಾಂಗ್ ಅವರು ಇಬ್ರು ಹೇಳ್ಬೇಕಾ? ಇಬ್ರು ಹೇಳಿದ್ವಿ. ಅಮೃತ ವರ್ಷಿಣಿ ಸಾಂಗ್ ಹೇಳ್ಬೋದಾ? ಅಮೃತ ವರ್ಷಿಣಿ. ಈ ಸುಂದರ ಬೆಳೆ ಹಾ ಹೇಳ್ಬೋದಾ? ಸ್ಟಾರ್ಟ್ ಮಾಡಿ. ಈ ಸುಂದರ ಬೆಳೆ ಜೋರಾಗಿ ಆಡ್ಬೇಕು ನೀವು, ಜೋರಾಗಿ ಆಡ್ಬೇಕು ನೀವು. ವಾಯ್ಸ್ ಇರೋದೇ ಹೆಂಗೆ? ಓಕೆ ಆಡಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಶ್ರುತಿಯ ತಾಳವು ತಾಳವು ನನ್ನ ಈ ಸವಿಯ ಸವಿ ಶ್ರುತಿಯಲ್ಲೂ ನೀ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಈಗ ನೆಕ್ಸ್ಟ್ ಕ್ವೆಶನ್ ಹೋಗುವ. ಕ್ವೆಶನ್ ಅಲ್ಲ, ಒಂದು ಇಮ್ಯಾಜಿನೇಷನ್ ಹೋಗಲ್ಲ. ಆ ಇಮ್ಯಾಜಿನೇಷನ್ ಅಲ್ಲಿ ಇಬ್ರು ಕಣ್ಮುಸ್ಬೇಕು. ಓಕೆ. ಕಣ್ಮುಸ್ಕೊಳ್ಳಿ. ಕಣ್ಮುಸದಿಲ್ವಾ ನೀವು? ಕಣ್ಮುಸಿ. ಓಕೆ, ಈಗ ರೋಡಲ್ಲಿ ಹೋಗ್ತಾ ಇರ್ತೀರಾ. ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಹುಡುಗ ಕಾಣಿಸ್ತಾನೆ, ನೋಡಕ್ ಚೆನ್ನಾಗಿದ್ದಾನೆ, ಬಂದು ನಿಮ್ ಹತ್ರ ಮಾತಾಡಿಸ್ತಾನೆ. ಮಾತಾಡ್ಸಿ ನಿಮ್ಗೆ ಒಂದು ಏನ್ ಹೇಳ್ತಾನೆ, ಲೈಕ್ ಪ್ರಪೋಸಲ್ಲೇ ಕೊಟ್ಟ ಅಂತ ಅನ್ಕೊಡಿ. ಅವನ ಹೆಸರು ಸೂರ್ಯ ಅಂತ. ಅವನು ನಿಮ್ ಕಣ್ಮುಂದೆ ನಿಂತಿದ್ದಾನೆ. ಈಗ ಕಣ್ ಬಿಟ್ಮೇಲೆ ಕಾಣಿಸ್ತಾನೆ, ಹೇಗ್ ರಿಯಾಕ್ಟ್ ಮಾಡ್ತೀರಾ? ನಾನೇ ಹುಡುಗ. ಎಲ್ಲ ಪ್ರಪೋಸಲ್ಗೆಲ್ಲ ಎಕ್ಸೆಪ್ಟ್ ಮಾಡಲ್ಲ. ಏನು ಮಾಡ, ಚೆನ್ನಾಗ್ ಕಾಣಿಸಲ್ವಾ ನಾನು? ಚೆನ್ನಾಗಿದ್ದೀರ, ಲೈಕ್ ಏನಿಲ್ಲ ಆತರ ನಿಮ್ ಬಗ್ಗೆ ಏನ್ ಹೇಳೋದಿಲ್ಲ, ಏನಿಲ್ಲ ಎಕ್ಸೆಪ್ಟ್ ಮಾಡ. ಬಟ್ ಇಂಟ್ರೆಸ್ಟ್ ಇಲ್ಲ ಇವಾಗ ಸದ್ಯಕ್ಕೆ. ಅನ್ಕೊಂಡ್ರೆ ಇಷ್ಟ, ಬಟ್ ಇಂಟ್ರೆಸ್ಟ್ ಇಲ್ಲ. ಲೈಕ್ ಚೆನ್ನಾಗಿದ್ದೀರ, ಚೆನ್ನಾಗ್ ಮಾತಾಡಿಸ್ತೀರ, ಹಂಗಂತ ಲವ್ ಎಲ್ರ ಮೇಲೆ ಆಗ್ಬೇಕು ಅಂತ ಏನಿಲ್ವಲ್ಲ. ದೀಪಿಕಾ. ದೀಪಿಕಾ. ನಿಮ್ಮ ಹೆಸರು? ಸಾನಿಕಾ ಅಂತ. ಸಾನಿಕಾ ಅಂಡ್ ದೀಪಿಕಾ. ಓಕೆ, ಮೊದಲನೇದಾಗಿ ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ? ಎಲ್ಲಾ ತರದ ಟ್ಯಾಲೆಂಟ್ಸ್ ಇದೆ. ಎಲ್ಲಾ ತರ ಟ್ಯಾಲೆಂಟ್. ನಿಮ್ಗೆ ಏನ್ ಟ್ಯಾಲೆಂಟ್? ಅಂದ್ರೆ ಯಾವ ತರ? ನಮ್ಗೂ ಯಾವ ತರ ಟ್ಯಾಲೆಂಟ್ ಇದೆ? ಡ್ಯಾನ್ಸ್, ಸಿಂಗಿಂಗ್. ಡ್ಯಾನ್ಸ್ ಅಂದ್ರೆ ತುಂಬಾ ಡ್ಯಾನ್ಸ್ ಮಾಡ್ತೀವಿ, ತುಂಬಾ ಚೆನ್ನಾಗಿ ಮಾಡ್ತೀನಿ. ಸಾಂಗು ಚೆನ್ನಾಗಿ ಹೇಳ್ತೀನಿ. ಹೌದಾ? ಒಂದು ಸ್ಟೆಪ್ ಮಾಡ್ಬೋದಾ? ಯಾವ ಸಾಂಗುಗೆ? ಯಾವ ಸಾಂಗ್ ಆದ್ರೂ ಓಕೆ. ಯಾವ ಸಾಂಗುಗೆ? ಉಲಾಸ್. ಯಾ. 12 seconds later. ಫೋನೇ ಬಿಡಿಸ್ಬಿಡ್ತಾರೆ. ಓಕೆ ಓಕೆ, ಆಡಿ ಆಡಿ ಆಡಿ. A few moments later. ಓಕೆ, ಥ್ಯಾಂಕ್ ಯು. ಈಗ ಒಂದಷ್ಟು ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ಅದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ಹೋಗ್ಬೇಕು ನೀವು. ಓಕೆನಾ? ಮೊದಲನೇದಾಗಿ ಕಣ್ಮುಚ್ಚಿ, ನೀವು ಕಣ್ಮುಚ್ಚಿ ಇಬ್ರು. ಈಗ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಡ್ಕೊ ಹೋಗ್ಬೇಕಾದ್ರೆ ಒಬ್ಬ ಹುಡುಗ ಕಾಣಿಸ್ತಾನೆ, ಅವನ ಹೆಸರು ಸೂರ್ಯ ಅಂತ. ಅವ್ನು ಬಂದು ನಿಮ್ಮ ಹತ್ರ ಮಾತಾಡಿಸ್ಬೇಕು ಅಂತ ಬರ್ತಾನೆ, ಮಾತಾಡ್ತಾನೆ. ಅದಾದ್ಮೇಲೆ ಏನೋ ಒಂದು ಹೇಳ್ತಾನೆ ನಿಮ್ಗೆ. ಏನೋ ಅಂತ ಅರ್ಥ ಆಗ್ತಿದ್ಯಾ? ಕಣ್ಮುಚ್ಚಿ ಕಣ್ಮುಚ್ಚಿ ಕಣ್ಮುಚ್ಚಿ. ಅದಾದ್ಮೇಲೆ ನಿಧಾನ ಮಾತಾಡ್ತಾ ಮಾತಾಡ್ತಾ ಪ್ರಪೋಸ್ ಮಾಡ್ತಾನೆ. ಅವನ ಹೆಸರು ಸೂರ್ಯ ಅಂತ. ನೀವಿಬ್ರು ಕಣ್ಬಿಟ್ಟಿದ ತಕ್ಷಣ ಕಾಣಿಸ್ತಾನೆ, ಹೇಗೆ ರಿಯಾಕ್ಟ್ ಮಾಡ್ತೀರಾ? ವಾ ಅಂತ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಅದಲ್ಲ, ಇಷ್ಟು ಸ್ಮಾರ್ಟ್ ಆಗಿ ಇಷ್ಟು ಕ್ಲೀನ್ ಡ್ರೆಸ್ ಮಾಡ್ಕೋಬೋದು ಬೇಡ ಅಂತ ಹೇಳ್ತೀರಲ್ಲ. ನನ್ನಷ್ಟು ಸ್ಮಾರ್ಟ್, ನನ್ನ ಬ್ಯೂಟಿ, ನನ್ನಂತ ಪರ್ಸನಾಲಿಟಿ ಇರೋ ಯಾವನಾದ್ರೂ ಒಬ್ಬ ಕೋತಿ ನನ್ನ ಮಗ ಇಲ್ಲಿದ್ದಾನ ಅಂತ ಹೇಳ್ತೀರಲ್ಲ. ಹಾಗೇನಿಲ್ಲ. ಬಟ್
ಅವರು ನಮ್ ಬಗ್ಗೆ ಗೊತ್ತಿರಲ್ಲ, ನಮಗೂ ಅವ್ರ ಬಗ್ಗೆ ಗೊತ್ತಿರಲ್ಲ ಅಲ್ವಾ? ಸೊ ನಾನ್ ಯಾರು ಅಂತ ನಿನಗ್ ಗೊತ್ತಾ? ಅದೇ ತಾನೇ ಸ್ಕ್ರೀನ್ ಪ್ಲೇ. ಹೆಂಗೆ ಗೊತ್ತಿಲ್ಲದೆ ಆತರ ಒಬ್ರು ವ್ಯಕ್ತಿಗೆ ಹೊಡಿಯೋದಾಗ್ಲಿ. ಈಗ ಸುಮ್ನೆ ಫ್ರಾಂಕ್ ಆಗಿ ಹೇಳ್ತಿದ್ದೀನಿ, ನಾನು ನೋಡೋಕೆ ಹೇಗಿದ್ದೀನಿ? ರಾಕ್ಷಸನ್ ತರ ಏನಾದ್ರು ಕಾಣಿಸ್ತೀರಾ? ರಾಕ್ಷಸನ್ ತರ ಏನಾದ್ರು ಕಾಣಿಸ್ತೀರಾ? ಡೌಟೇ ಇಲ್ಲ. ಇಲ್ಲ, ಸಿಂಪಲ್ ಸಿಂಪಲ್ ಆಗಿ ಇದ್ದೀರಾ. ಥ್ಯಾಂಕ್ ಯು